ಏನಿದು? ಆ ನಾವು ನಮ್ಮ ಮಾವ ಮತ್ತೆ ಒಪ್ಕೊಂತಾರೆ, ಅಲ್ಲಿ ಲಸ್ಮಾಕ್ ಹೋಗಿ ಅವರೇ ಹೇಳಿ ಒಪ್ಪಿಸ್ತಾರೆ ಅಂತ ಅನ್ಕೊಂಡಿದ್ದೆ. ಆದರೆ ಅವರು ಯಾಕೆ ಒಪ್ಕೊಳ್ಳಂಗೆ ಕಾಣ್ತಾ ಇಲ್ವಲ್ಲ? ಇಷ್ಟು ಬೇಗ ಯಾಕೆ ಹಂಗೆ ಹಿಂಗೆ ಅಂತ ಹೇಳ್ತಾ ಇದಾರಲ್ಲ? ಏನು ಮಾಡಲಿ ಈಗ? ಅಯ್ಯೋ ದೇವ್ರಿ, ನಾವೇನೇನೋ ಆಸೆ ಇಟ್ಕೊಂಡು ಬಂದ್ವಿ. ಆದರೆ ನಾವು ಬಂದ ಹಾಲೆ 15 ದಿವಸದ ಮೇಲೆ ಆಯಿತು. ಆದರೂ ನಾವು ಅಂದ್ಕೊಂಡಂಗೆ ಏನೂ ಆಗ್ತಾನೆ ಇಲ್ವಲ್ಲಪ್ಪ. ಇಲ್ಲ ಇಲ್ಲ, ಹಿಂಗಾದರೆ ಸರಿ ಆಗಲ್ಲ. ಇನ್ನೊಂದು 2 ದಿವಸ ನೋಡ್ತೀನಿ, ಆಮೇಲೆ ಏನೂ ಇಲ್ಲ, ನಾನು ತಕ್ಕೊಂತೀನಿ ಇವ್ರಿಗೆ. ನನಗಂತೂ ತಲೆ ಕೆಟ್ಟಂಗಾಗೈತೆ. ಏನು ಮಾಡೋದು? ತಾಳ್ಮೆಯಿಂದ ಇರೋಕ್ಕೆ ಆಗ್ತಾಯಿಲ್ಲ ನನಗೆ. ಆದರೆ ತಾಳ್ಮೆಯಿಂದ ಇದ್ರೇ ನಮಗೆ ನಾವು ಅಂದ್ಕೊಂಡಂಗೆ ಸಾಧಿಸೋಕ್ಕಾಗೋದು. ಸುಮ್ಮನೆ ಜಗಳ ಮಾಡಿರಿ ಏನು ಸಿಗಲ್ಲ. ಹೌದು, ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ. ಹೋಗತ್ತಾ ನನಗಂತೂ ಏನು ಮಾಡೋದು ಬೇಜಾರಾಗ್ತಿದೆ. ಪಾಪ ನೀವು ಅಂದ್ಕೊಂಡಂಗೆ ಏನು ಮಾಡೋಕ್ಕಾಗ್ತಿಲ್ವಲ್ಲ, ಅದಕ್ಕೆ ಬೇಜಾರಾಗ್ತಿದ್ಯಾ ಮಾದೇವಿ? ಬೇಜಾರು ಮಾಡ್ಕೋಬೇಡ, ಸುಮ್ಮನಿರು. ನಡಿ ಊಟ ಮಾಡೋಣ. ನೀನೇನಕ್ಕ ಏನೋ ಹೇಳ್ದಲ್ಲ, ಏನು ಬೇಜಾರು? ಏನು ಇಲ್ಲ, ನಿನಗೆ ಯಾಕೆ ಬೇಜಾರಾಗ್ತಿದೆ ಅಂತ ನನಗೆ ಗೊತ್ತು. ಏನು ಏನು ಅಂದ್ರೆ ಅದೇ ಪಾಪ, ನಿನಗೆ ನಿನ್ನ ಮಕ್ಕಳನ್ನ ಚೆನ್ನಾಗಿ ಓದಿಸ್ಬೇಕು, ಒಳ್ಳೆ ಕೆಲಸಕ್ಕೆ ಸೇರಿಸ್ಬೇಕು ಅಂತ ಆಸೆ ಇತ್ತು. ಆದರೆ ಅದು ನೆರವೇರಲಿಲ್ವಲ್ಲ. ಕಿರಣ ಬೇರೆ ಪಾಪ ಓದನ್ನ ಅರ್ಧಕ್ಕೆ ಬಿಟ್ಟಿದ್ದಾನೆ. ಈಗ ನೋಡಿದ್ರೆ ಅವನಿಗೆ ಜವಾಬ್ದಾರಿನೂ ಇಲ್ಲ, ಒಂದು ಕೆಲಸನೂ ಇಲ್ಲ, ಏನೂ ಇಲ್ಲ. ಅದಕ್ಕೆ ತಾನೇ ನೀನು ಬೇಜಾರು. ಅನುನಾದ್ರೂ ಓದ್ಸೋಣ ಅಂದರೆ ಅವಳು ಸರಿಯಾಗಿ ಓದಲ್ಲ ಅಲ್ವೇ? ಹೌದು ಕಣ್ಲಸ್ಮಕ್ಕಯ್ಯ, ಏನು ಮಾಡೋದು? ನನ್ನ ಮಕ್ಕಳು ನಾನು ಅಂದ್ಕೊಂಡಂಗೆ ಏನೂ ಮಾಡ್ತಿಲ್ಲ. ಏನೋ ದುಡ್ದು ನಾನು ಚೆನ್ನಾಗಿ ನೋಡ್ಕೊಂತಾರೆ ಅಂತ ಅಂದ್ಕೊಂಡಿದ್ದೆ. ಇಲ್ಲ, ಕಿರಣ ಅವ್ರ ದೊಡ್ಡಪ್ಪ ಯಾವುದೋ ಕೆಲ್ಸಕ್ಕೆ ಸೇರಿಸಿದ್ರು, ಅದಕ್ಕೂ ಹೋಗ್ಲಿಲ್ಲ. ಅದಕ್ಕೆ ನಾನು ಬೇಜಾರು ಮಾಡ್ಕೊಂಡು ಕೂತ್ಕೊಂಡಿದ್ದೆ ಅಷ್ಟೇನೆ, ಇನ್ನೇನಕ್ಕೂ ಇಲ್ಲ. ನೀನು ಏನೇನು ಅಂದ್ಕೊಂಬಕ್ಕೆ ಹೋಗ್ಬೇಡ. ನಮಗೆ ಆಸ್ತಿ ಮಾಡ್ಕೊಡ್ಲಿಲ್ಲ, ಅದು ಮಾಡ್ಕೊಡ್ಲಿಲ್ಲ ಅಂತ ಬೇಜಾರಾಗಿದ್ದಾಳೆ ಅಂತ ತಿಳ್ಕೊಬೇಡ ನೀನು. ನನಗೆ ಗೊತ್ತು ಬಿಡೆ ಮಾದೇವಿ, ನೀನೇನು ನಿನ್ನ ಮಕ್ಕಳೇನು ಅಂತನ. ನಾನೇ ಯಾಕಂಗೆ ತಿಳ್ಕೊಂಬನ? ಏನು ಅಂದರೆ ನಾವು ಯೋಚನೆ ಮಾಡೋದೇನಂದ್ರೆ ಕಿರಣ್ಗೂ ಇನ್ನೂ ಜವಾಬ್ದಾರಿ ಬಂದಿಲ್ಲ. ಅದಕ್ಕೆ ಅಲ್ಲಿ ಇಲ್ಲಿ ತಿರ್ಗಾಡ್ತಿರ್ತಾನೆ, ನಿನ್ನ ಹತ್ರನೇ ದುಡ್ಡು ಕೇಳ್ತಾನೆ ಖರ್ಚಿಗೆ. ಕೆಲ್ಸಕ್ಕೆ ಹೋಗಂದ್ರೆ ಕೆಲ್ಸಕ್ಕೂ ಹೋಗಲ್ಲ. ಸಿಕ್ಕಿರೋ ಕೆಲಸನ ಬೇಡ ನನಗೆ ಅದು ಮಾಡೋಕ್ಕಾಗಲ್ಲ ಅಂತ ಬಿಟ್ಟವನೇ. ಇನ್ನು ಜವಾಬ್ದಾರಿ ಬರೋದು ಯಾವಾಗ ಹೇಳು? ಅದಕ್ಕೇನೆ ನಿಮ್ಮ ಮಾವ ಆ ಆಸ್ತಿನ ಈಗಲೇ ಅವ್ನಿಗೆ ಮಾಡ್ಕೊಡೋದು ಬೇಡ, ಜವಾಬ್ದಾರಿ ಬರಲಿ, ಮದುವೆ ಆಗಲಿ ಅವನು, ಆಮೇಲೆ ಮಾಡೋಣ ಅಂತಾನ ಹೇಳಿದ್ದು. ಅದಕ್ಕೆ ನೀನು ಬೇಜಾರು ಮಾಡ್ಕೋಬೇಡ. ಹೌದಾ? ನಿಜನಾ? ಹೌದು ನಿಜನೇ. ಅಲ್ಲ, ಅವನಿಗೆ ಮದುವೆ ಆಗಿ ಜವಾಬ್ದಾರಿ ಬಂದಮೇಲೆ ಅವಾಗಲಾದ್ರೂ ಎಲ್ಲ ಆಸ್ತಿ ಬರ್ಕೊಡ್ತೀರಾ ನೀವು? ನೋಡೋಣ, ಬರ್ಕೊಟ್ರು ಕೊಡ್ಬೋದು, ಇಲ್ಲದೆ ಇದ್ರು ಇರ್ಬೋದು, ಹೇಳಕ್ಕಾಗಲ್ಲ. ಈಗ ಬೇರೆ ಹೆಣ್ಮಕ್ಳು ಬೇರೆ ಆಸ್ತಿಲಿ ಹಕ್ಕು ಐತೆ ಅಂತನ ಹೇಳೋರಲ್ಲಮ್ಮ ಕಾನೂನಾಗೇನೆ. ಅದಕ್ಕೇನೆ ಏನಾಗುತ್ತೋ ಹೇಳಕ್ಕಾಗಲ್ಲ. ಒಟ್ಟಿನಲ್ಲಿ ನಿನ್ನ ಮಗ ಜವಾಬ್ದಾರಿಯಿಂದನ ನಡ್ಕೊಂಬ್ಲಿ, ನೋಡೋಣ. ಉಂಬನೀಗ. ಅಯ್ಯೋ, ನನಗೆ ಊಟ ಬೇಡ, ನೀನು ಹೋಗಿ ಊಟ ಮಾಡು ಲಸ್ಮಕ್ಕಯ್ಯ. ನಾನು ಆಮೇಲೆ ಬರ್ತೀನಿ. ಸರಿ ಅಮ್ಮ, ನಿನ್ನಿಷ್ಟ. ಲಸ್ಮಕ್ಕ, ಎಲ್ಲ ನಿನ್ನಿಂದನೇ ಕಣೆ. ಮಾವ ನನ್ನ ಮಕ್ಕಳನ್ನ ಅವ್ರ ಮಕ್ಕಳು ಅಂತ ಅನ್ಕೊಂಡಿದ್ರು. ಕೇಳ್ದಂಗೆಲ್ಲ ದುಡ್ಡು ಕೊಡೋರು, ಎಷ್ಟು ಚೆನ್ನಾಗಿ ನೋಡ್ಕೊಂಬರು ಬಂದಾಗ. ನೀನೇ ಏನೋ ಕಿವಿ ಚುಚ್ಚಿ ಆಸ್ತಿನ ಬರ್ಕೊಡ್ದಂಗೆ ಮಾಡಿದ್ಯಾ. ನಮ್ಗಂತೂ ಗೌಂಡ್ ಮಕ್ಳಿಲ್ಲ, ಇವನೇ ನನ್ನ ಮಗ ಅಂತನ ಹೇಳ್ತಿದ್ರು ಮಾವಾರು. ಆದರೆ ನೀನಿದೆಯಲ್ಲ, ನೀನು ಐನ್ ಕ್ರಿಮಿನಲ್ಲು. ನಿನ್ನ ಮೊದಲಿಂದನೂ ನೋಡಿದ್ದೀನಿ, ಈಗಲೂ ಹಂಗೇನೆ. ಆದರೆ ಏನು ಮಾಡೋದು, ನಾವು ಜಗಳ ಆಡಿ ಎಲ್ಲ ಆಸ್ತಿನೂ ಪಡ್ಕೊಂಬಕ್ಕಾಗಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಏನೋ ನಮಗೆ ಸಿಕ್ಕಿದ್ರೆ ಏನೋ ನನ್ನ ಗಂಡಗೆ ಎಷ್ಟು ಬರಬೇಕೋ ಅಷ್ಟು ಸಿಗುತ್ತೆ. ಆದರೆ ನಮ್ಮ ಪ್ಲಾನ್ ಇರೋದು ಇಡೀ ಆಸ್ತಿ ಎಲ್ಲ ನನ್ನ ಮಗನ ಹೆಸ್ರಿಗೆ ಬರಬೇಕು ಅಂತ. ಅದಕ್ಕೆ ತಾಳ್ಮೆಯಿಂದ ಇದ್ದೀನಿ. ಇಲ್ದಿದ್ರೆ ಇಷ್ಟೊತ್ತಿಗೆ ಮನೇನ 2 ಗೋಳು ಮಾಡಿಬಿಡ್ತಿದ್ದೆ ನಾನು. ಅಮ್ಮ ಅಮ್ಮ, ಏನೇನು ಎಲ್ಲಿಗೆ ಹೋಗಿದ್ದೆ? ಎಲ್ಲೂ ಇಲ್ಲ, ಇಲ್ಲೇ ಹೋಗಿದ್ದೆ. ಯಾಕಮ್ಮ? ನಿಮ್ಮ ಅಣ್ಣ ಎಲ್ಗೋದ್ನಿ? ಎಲ್ಗೋದ ಅವನು? ಅಯ್ಯೋ, ಎಲ್ಗೋದ್ನ ಏನೋ ಗೊತ್ತಿಲ್ಲ ಕಣಮ್ಮ. ಅವಾಗಿಂದ 1 ಗಂಟೆಯಿಂದ ಅವ್ನು ಕಾಣಿಸ್ತಾನೆ ಇಲ್ಲ. ಎಲ್ಗೋಗ್ಯವನೋ ಏನೋ. ಹೌದಾ? ಅಯ್ಯೋ ದೇವ್ರಿ, ನಿಮ್ಮ ದೊಡ್ಡಮ್ಮನೋ ಯಾರಾದ್ರೂ ಕೇಳಿದ್ರೆ ಗೊತ್ತಿಲ್ಲ ಅಂತನ್ಬೇಡ. ಹೊಲ್ದಕ್ಕೆ ಹೋಗ್ಯವನೇ. ಅದೇ ನೀವು ಹೇಳಿದ್ರಲ್ಲ, ಹೊಲ ನೋಡ್ಕೊಂಬಿ ಜವಾಬ್ದಾರಿಯಿಂದನ ಅಂತನ, ಅದಕ್ಕೇನೆ ಹೊಲ್ದಕ್ಕೆ ಹೋಗ್ಯವನೇ ಕೆಲಸ ಮಾಡಕ್ಕೆ ಅಂತನ ಹೇಳ್ಬೇಕು. ಹಂಗ? ಹೌದಾ? ಯಾಕಮ್ಮ? ಓ, ದಡ್ಡಿ ಅಂದ್ರೆ ದಡ್ಡಿ, ನಿನ್ಗೆ ಅರ್ಥ ಆಗಲ್ಲ. ನಾನು ಹೇಳ್ದಂಗೆ ಕೇಳು ಅಷ್ಟೇನೆ. ನಡಿ, ಇಲ್ಲಿ ನಿಂತ್ಕೊಂಡು ಮಾತಾಡೋದು ಬೇಡ, ನಡಿ.
ಯಾಕಮ್ಮ ಇಲ್ಲಿ ಕರ್ಕೊಂಬಂದೆ ಮತ್ತೆ ದೇವಸ್ಥಾನ ತಕ್ಕೆ? ಹಾ, ಏನಕ್ಕೆ? ಏನು ನಿಮ್ಮ ಅಣ್ಣ ಎಲ್ಲಿಗೆ ಹೋಗ್ಯವನೋ ಏನು ಸುಡುಗಾಡು ಅವನಿಗೆ. ಈಗ ತಾನೇನೆ ಹೇಳಿದ್ದೀನಿ ಜವಾಬ್ದಾರಿಯಿಂದ ನಡ್ಕೊಳಪ್ಪ ಒಂದು ಸ್ವಲ್ಪ ಅಂತಾನ. ಆಗ್ಲೇನೆ ಅದು ಎಲ್ಲಿಗೆ ಹೋದ್ನೋ ಏನು ಸುಡುಗಾಡು. ನಿನಗೆ ಹೇಳ್ತಾ ಇದ್ದೀನಿ, ನೀನು ಅಷ್ಟೇನೆ. ನೀನು ಬೇಜವಾಬ್ದಾರಿಯಿಂದ ತನದಿಂದ ನಾನು ನಡ್ಕೋಬಾರ್ದು. ಯಾವುದಕ್ಕೆ ಎಷ್ಟು ಬೇಕು ಅಷ್ಟು ಮಾತ್ರ ದುಡ್ಡು ಇಸ್ಕೋಬೇಕು. ಸುಳ್ಳು ಹೇಳ್ಬಾರ್ದು. ನಾನೆಲ್ಲಮ್ಮ ಸುಳ್ಳು ಹೇಳಿದ್ದೀನಿ? ನಾನೇನು ಸುಳ್ಳು ಹೇಳಿ ದುಡ್ಡು ಇಸ್ಕೊಂಡಿಲ್ಲ. ಏನು ಕೇಳ್ತಾ ಇದ್ದೀಗ? ನಿಮ್ಮ ದೊಡ್ಡಮ್ಮಗೆ ನಿಮ್ಮ ಮೇಲೆ ಅನುಮಾನ ಬಂದೈತಿ. ಅದಕ್ಕೆ ಸುಮ್ಮನೆ ಇರಮ್ಮ, ಅವ್ರಿಗೇನು ಗೊತ್ತಿಲ್ಲ ನಮ್ಮ ವಿಷಯ ಎಲ್ಲನ. ಅಯ್ಯೋ ಗೊತ್ತಿದೆ ಕಣಿ, ಅದು ಯಾರು ಹೇಳಿದ್ರೋ ಏನೋ ಗೊತ್ತಿಲ್ಲ. ಅವಳಿಗಂತೂ ನಮ್ಮ ಮೇಲೆ ಅನುಮಾನ ಐತೆ. ನಾನು ಅವಳು ಕಣ್ಣು ಮಾತಾಡೋದು ಎಲ್ಲನ ನೋಡ್ತೀನಲ್ಲ. ಅವಳೇ ಎಲ್ಲ ನಿಮ್ಮ ದೊಡ್ಡಪ್ಪಂಗೆ ಹೇಳಿ ಈ ಆಸ್ತಿನ ಬರ್ಕೊಡ್ದಂಗೆ ಮಾಡಿರೋದು. ಇಲ್ಲ ಅಂದರೆ ನಿಮ್ಮ ದೊಡ್ಡಪ್ಪ ಬಿಡು ಯಾವಾಗಿದ್ರೆ ಕೊಡೋದೇ ಅಲ್ವೇ, ಅವನಿಗೂ ಒಳ್ಳೆ ಕಡೆ ಹೆಣ್ಣು ಸಿಗುತ್ತೆ ಅವನ ಹೆಸರಿನಾಗ ಆಸ್ತಿ ಇದ್ರೆ ಅಂತಾನ ಕೊಡೋರು, ಸೈನ್ ಮಾಡೋರು. ಆದರೆ ನಿಮ್ಮ ದೊಡ್ಡಮ್ಮಂದೆ ಎಲ್ಲ ಕಿತಾಪತಿ ಅಂತ ನನಗೆ ಅನಿಸ್ತೈತೆ. ಅದಕ್ಕೆ ನಿಮ್ಮ ದೊಡ್ಡಮ್ಮನ ಹತ್ರ ಆಗಲಿ ನಿಮ್ಮ ದೊಡ್ಡಪ್ಪನ ಹತ್ರ ಆಗಲಿ ಇನ್ಮೇಲೆ ದುಡ್ಡು ಕೇಳಕ್ಕೆ ಹೋಗ್ಬೇಡ. ಏನೇ ಬೇಕಂದ್ರೆ ನನಗೆ ಕೇಳು, ಎಷ್ಟು ಬೇಕು ಅಂತ ಹೇಳಿದ್ರೆ ನಾನೆಲ್ಲನ ನಿನಗೆ ಕೊಡ್ತೀನಿ. ಸರಿ ಅಮ್ಮ, ಆಯಿತು. ಅಣ್ಣ ಬರಲಿ ಐತೆ ಅವನಿಗೆ. ಸ್ವಲ್ಪ ದಿನ ಅಚ್ಚುಕಟ್ಟಾಗಿ ಇರು ಅಂತ ಹೇಳಿದ್ರೆ ಆಲೆ ಹೋಗ್ಯವ್ ನೋಡು. ಅದು ಎತ್ತ ಹಾಳಾಗೋದ್ನೋ ಏನು ಸುಡುಗಾಡು. ಯಾವ ಹುಡುಗಿನ ಲವ್ ಮಾಡಕ್ ಹೋಗ್ಯನೋ ಏನೋ. ಬಿಡೇ ಮಾದೇವಿ, ಈಗಿನ ಕಾಲದ ಹುಡುಗರು ಹಂಗೇನಿ. ಏನು ಹೇಳ್ತಾ ಇದ್ಯಾ ಭಾಗ್ಯಮ್ಮ? ನನ್ನ ಮಗ ಲವ್ ಗಿವು ಅಂತ ಹೋಗವನಲ್ಲ ಗೊತ್ತಾ? ಹೌದೌದು, ಲವ್ ಗಿವು ಅಂತ ಹೋಗವನಲ್ಲ. ನೀವು ಆಸ್ತಿಗೋಸ್ಕರ ಬಂದಿರೋರು ಅಲ್ಲ. ಏನ್ ಮಾತಾಡ್ತಾ ಇದ್ಯಾ? ನಾವ್ಯಾಕೆ ಆಸ್ತಿಗೋಸ್ಕರ ಬರ್ಲಿ? ನೀನು ಸುಮ್ಮನೆ ಏನೇನೋ ಮಾತಾಡ್ಬೇಡ, ಬಾಯಿಗೆ ಬಂದಂಗೆ. ಚೆನ್ನಾಗಿರೋರ್ನ ಕೆಡ್ಸಿಕ್ ಬೇಡ. ನಿನ್ನಂತಾರೆ ಇಲ್ದೇ ಇರೋ ಅನುಮಾನನೆಲ್ಲನ ನಮ್ಮ ಅಕ್ಕನ ತಲೆಗೆ ತುಂಬಿ ಅನುಮಾನ ಬರಂಗ್ ಮಾಡಿದ್ದೀರಾ. ನಾವ್ಯಾಕೆ ಅನುಮಾನ ಬರತ್ರ ಮಾಡ್ಲಿ? ನೀನು ಯಾವಾಗ ಏನ್ ಮಾಡಿದ್ದೆ, ಯಾಕೆ ಜಗಳ ಮಾಡ್ಕೊಂಡು ಹೋದೆ ಅಂತ ನಮ್ಗೇನ್ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ಈಗೇನೋ ಒಳ್ಳೆ ತರ ಬಂದಿದ್ಯಾ. ಈಗ ಬಂದಿರೋದು ನೀನು ಆಸ್ತಿಗೋಸ್ಕರನೋ ಇಲ್ಲ ಅಥವಾ ಏನೋ ನಿನಗೆ ಉಪಯೋಗ ಆಗ್ಬೇಕಾಗೈತಿ, ಇಲ್ಲ ಮಕ್ಕಳು ಮದ್ವೆ ಮಾಡ್ಬೇಕು ಅಂತನ ಇಲ್ಲಿಗೆ ಬಂದಿದ್ಯಾ? ಇಲ್ಲ ಆದ್ರೆ ಇವ್ರಿಗೆ ಹೆಂಗು ಇನ್ನೇನು ಬೇರೆ ಯಾರು ಇಲ್ಲ, ಲಾವಣ್ಯ ಒಬ್ಳು ಮದ್ವೆ ಆಗಿ ಹೋಗವಳೆ, ಇಬ್ರು ಮಕ್ಕಳನ್ನ ನೋಡ್ಕೊಂತಾರೆ, ಮದ್ವೆನೂ ಮಾಡ್ತಾರೆ ಅಂತನ ಏನೋ ಪ್ಲಾನ್ ಇರ್ಬೇಕು ನಿಂದು. ಇಲ್ದಿದ್ರೆ ನೀನು ಹಂಗೆಲ್ಲ ನಾ ಇಲ್ಲಿಗೆ ಬರೋಳೆ ಅಲ್ಲ. ಹಂಗ್ ಬರಂಗಿದ್ರೆ ಇಷ್ಟೊತ್ತಿಗೆ ಯಾವಾಗ್ಲೂ ಬರ್ಬೇಕಾಗಿತ್ತು. ಲಾವಣ್ಯನ ಮದ್ವೆ ಆದ್ಮೇಲೆ ಬಂದಿದ್ಯಾ ಅಂದ್ರೆ ಏನೋ ಐತಿ ಇದ್ರಿಂದ. ನೋಡೆ ಭಾಗ್ಯಮ್ಮ, ನೀನು ಏನೇನೋ ಮಾತಾಡಬೇಡ. ನಾನು ಮುಂಚೆ ತರ ಇಲ್ಲ ಗೊತ್ತಾ? ನನ್ನ ಗಂಡ ಸತ್ಮೇಲೆ ನಾನು ತವ್ರ ಮನೆಗೆ ಹೋಗಿ ಎಷ್ಟು ಕಷ್ಟ ಅನುಭವಿಸಿದೀನಿ. ಇಬ್ರು ಮಕ್ಕಳನ್ನ ಸಾಕಕ್ಕೆ ಓದ್ಸಕ್ಕೆ ಎಲ್ಲಾನ. ಅದೆಲ್ಲ ನಿಮಗೆ ಗೊತ್ತಿಲ್ಲ. ಲಸ್ಮ ಕೈಗೂ ಗೊತ್ತಿಲ್ಲ ಅನ್ಸುತ್ತೆ. ಅದಕ್ಕೆ ನಮ್ಮನ್ನ ನಂಬ್ತಾನೆ ಇಲ್ಲ. ನಾವೇನೇ ಸತ್ಯ ಹೇಳಿದ್ರು ನಮ್ಮ ಮೇಲೆ ನಂಬಿಕೆನೇ ಇಲ್ಲ ಒಕ್ಕೈಗೆ. ಹೋಗ್ಲಿ ಬಿಡು. ಆದ್ರೆ ನೀನು ಸುಮ್ಮನೆ ಏನೇನೋ ಮಾತಾಡಿ ನಮ್ಮ ಮನ್ಸಿಗೆ ಬೇಜಾರು ಮಾಡಬೇಡ. ಹೌದು ಆಂಟಿ, ನೀವು ಸುಮ್ಮನೆ ಮನ್ಸಿಗೆ ಬಂದಂಗೆ ಮಾತಾಡಬೇಡಿ. ನಾವೇನೇನು ಯಾವ ಆಸ್ತಿಗೋಸ್ಕರನೂ ಬಂದಿಲ್ಲ, ಯಾವ ಲಾಭ ಆಗುತ್ತೆ ಅಂತನೂ ಬಂದಿಲ್ಲ. ಏನೋ ನಮ್ಮೂರಿಗೆ ನಾವು ಬಂದಿದ್ದೀವಿ, ನಮ್ಮ ಮನೆಗೆ ನಾವು ಬಂದಿದ್ದೀವಿ. ಏನಿದೇನು ತಪ್ಪ? ನೀವು ನಿಮ್ಮ ಗಂಡನ ಮನೆಗೆ ಇದ್ದೀರಾ ತಾನೇ? ಏನು ತವ್ರ ಮನೆಗೆ ಹೋಗಿದ್ದೀರಾ? ಓಹೋ, ಪರವಾಗಿಲ್ಲಮ್ಮ, ನಿನ್ನ ಮಗಳನ್ನು ಚೆನ್ನಾಗೆ ಮಾತಾಡ್ತಾಳೆ. ಚೆನ್ನಾಗೇನೆ ಪಾಠ ಕಲಿಸಿದ್ಯಾ ಬಿಡು. ನನ್ನ ಮಕ್ಕಳು ಯಾವಾಗ್ಲೂ ಒಳ್ಳೇದೇ ಮಾತಾಡ್ತಾರೆ, ನ್ಯಾಯ ರೀತಿಲೇ ಮಾತಾಡ್ತಾರೆ. ಅವ್ಳು ಕೇಳ್ತಾ ಇರೋದು ಸರಿಯಾಗಿ ಐತಾನೆ. ನೀನ್ ನಿನ್ ಗಂಡನ ಮನೇಲಿ ಇದೆಯಾ ಅಂದ್ಮೇಲೆ ನಾನ್ ನನ್ನ ಗಂಡನ ಮನೆಗೆ ಬರೋದ್ರಲ್ಲಿ ತಪ್ಪೇನೇ ಐತೆ? ತಪ್ಪೇನಿದೆ ಅಂತ? ತಪ್ಪೇನು ಇಲ್ಲ. ಆದ್ರೆ ಒಂದೇ ಒಂದು ವ್ಯತ್ಯಾಸ ನನಗೂ ನಿನ್ಗೂ. ಏನದು? ನೀನು ನಿನ್ ಗಂಡ ಸತ್ಮೇಲೆ ಅವಾಗ ಇಲ್ಲೇ ಇರುವಂತ ನಿಮ್ಮ ಅತ್ತೆ, ನಿಮ್ಮ ಅಕ್ಕಯ್ಯ, ನಿಮ್ಮ ಮಾವ ಎಲ್ಲರೂ ಹೇಳಿದ್ರು ಜಗಳ ಮಾಡ್ಕೊಂಡು ನಾನು ಇರಲ್ಲ ಅಂತ ನಾವು ಓಡೋದೆ. ಆದ್ರೆ ಈಗ 10 ವರ್ಷ ಆದ್ಮೇಲೆ ಇಲ್ಲಿಗೆ ಬಂದಿದ್ಯಾ. ಆದ್ರೆ ನಾನು ಹಂಗಲ್ಲ, ಇಲ್ಲೇ ಇದ್ದೀನಿ ಮದ್ವೆ ಆದಾಗಿಂದನ. ಆಯ್ತು ಬಿಡು. ಆದ್ರೆ ನೀನು ನನ್ನಂಗೆ ವಿದ್ವೆ ಅಲ್ವಲ್ಲ. ವಿದ್ವೆ ಆಗಿರೋ ಕಷ್ಟ, ಮಕ್ಕಳು ನೋಡ್ಕೊಳ್ಳೋ ಜವಾಬ್ದಾರಿ ಹೆಂಗಿರುತ್ತೆ ಅಂತ ನಿನಗೆ ಅನುಭವ ಇಲ್ಲ. ಅನುಭವಿಸಿರಳು ನಾನು. ಸುಮ್ನಿರು. ಎಲ್ಲರೂ ಸೇರ್ಕೊಂಡು ನಮ್ಮ ಅಕ್ಕಯ್ಯ ನಮ್ಮ ಮಾವನ ತಲೆಗೆ ಇಲ್ಲದೆಲ್ಲ ಅನುಮಾನ ತುಂಬಿ ಎಲ್ಲರಿಗೂ ಕೆಟ್ಟವರಾಗಂಗೆ ಮಾಡ್ತಾ ಇದ್ದೀರಾ ನೀವೆಲ್ಲರೂ ಸೇರ್ಕೊಂಡು. ಅನು ನಡಿ, ಎಲ್ಗೋದ್ರೂ ಇಂಥವ್ರೊಬ್ರು ಇರ್ತಾರಪ್ಪ. ಅಯ್ಯೋ ಅಮ್ಮ, ಅವಾಂಟಿಗೆ ಯಾಕೆ ಎದರ್ಕಂತೀಯ? ಬಿಡು. ಅವಾಂಟಿ ಯಾರು ನಮ್ಮನ್ ಕೇಳಕ್ಕೆ? ಹೌದು, ನಾವು ಆಸ್ತಿಗೋಸ್ಕರನೇ ಬಂದಿದ್ದೀವಿ ಅನ್ಕೊಳ್ರಿ. ಏನಿವಾಗ ನಮ್ಮಪ್ಪನ ಆಸ್ತಿ ನಮಗ್ ಸೇರ್ದೆ ಇನ್ನು ನಿಮಗ್ ಸೇರುತ್ತಾ ಆಂಟಿ? ನಿಮ್ ಕೆಲಸ ಎಷ್ಟಾಯ್ತೋ ಅಷ್ಟು ನೋಡ್ಕೊಂಡು ಹೋಗ್ತಾ ಇರ್ರಿ. ಜಾಸ್ತಿ ಮಾತಾಡಬೇಡ್ರಿ. ಏನೇನು ಅಲ್ಲ, ಈ ವಯಸ್ಸಿಗೆ ಇಂಥ ಮಾತಾ? ಸ್ವಲ್ಪ ದೊಡ್ಡವರು ಸಣ್ಣವರು ಅಂತ ನೋಡ್ಕೊಂಡು ಮರ್ಯಾದೆ ಕೊಟ್ಟು ಮಾತಾಡೋದ್ ಕಲ್ತ್ಕ. ಈ ಅಹಂಕಾರ ಒಳ್ಳೇದಲ್ಲ. ನೀವು ಮರ್ಯಾದೆ ಕೊಟ್ರೆ ನಾನು ಮರ್ಯಾದೆ ಕೊಡ್ತೀನಿ.
ನೀವ್ಯಾಕೆ ನಮ್ಮ ಅಮ್ಮನ್ನ ಬೇಜಾರಾಗೋ ತರ ಮಾತಾಡ್ತಾ ಇದೀರಲ್ಲ? ಏನೋ ನಾವು ಮಾಡಬಾರ್ದು ಅಪರಾಧ ಮಾಡಿ ಬಂದಿದೀವಿ ಏನೋ ಅನ್ನೋ ತರ ಮಾತಾಡ್ತಾ ಇದೀರಲ್ಲ? ಸುಮ್ಮನೆ ಹೋಗಿ ನಿಮ್ ಕೆಲಸ ಇಷ್ಟೈತೆ ಅಷ್ಟು ನೋಡ್ಕೊಂಡು. ಆಯ್ತು ಬಿಡಮ್ಮ, ಆಯ್ತು ಬಿಡು. ನಿನಗೆ ಅಮ್ಮಗಿಂತ ಒಂದಿಷ್ಟು ಜಾಸ್ತಿನೇ ಐತೆ. ಏನಂಟಿ ಅದು? ಏನ್ ಜಾಸ್ತಿ ಇರೋದು? ಇನ್ನೇನು ಕೊಬ್ಬು. ನಮ್ಮ ಆಂಟಿನ ಹೆಂಗ್ ಮಾತಾಡ್ಬಿಟ್ಟು ಹೋಗ್ತೈತೆ. ನೀನ್ ಸುಮ್ಮನೆ ಇದ್ದೀಯಲ್ಲ. ಅಯ್ಯೋ ಅನು, ಇಂಥ ನಾಯಿಗಳು ಬೊಗಳಿಕೊಂಡು ಹೋಗ್ತವೆ ಅಂತ ನಾವ್ಯಾಕೆ ತಲೆ ಕೆಡ್ಸ್ಕೋಬೇಕು? ಸುಮ್ಮನಿರ್ಬೇಕು. ಸ್ವಲ್ಪ ದಿನ ಯಾರು ಕೂಡ ಜಗಳ ಮಾಡಕ್ ಹೋಗ್ಬಾರ್ದು. ಸುಮ್ಮನಿರು. ನೀನ್ ಯಾಕೆ ಮಾತಾಡಕ್ ಹೋಗ್ತೀಯ? ಮಾತಾಡ್ಬೇಡ. ಮತ್ತೆ ಹಂಗೆಲ್ಲ ಮಾತಾಡಿದ್ರೆ ಚುಚ್ಚು ಮಾತಾಡಿದ್ರೆ ಬೇಜಾರಾಗಲ್ವಾ ಮತ್ತೆ? ಅದಕ್ಕೆ ನನಗೆ ಸಿಟ್ಟು ಬಂತು, ಬೈದೆ. ಓ ಇಲ್ಲೆಲ್ಲ ಬೇಡ, ಬಾ ಹೊಲ್ತಕ್ಕಾದ್ರೂ ಹೋಗಿ ಬರೋಣ. ಸರಿ ನಡಿ. ನನ್ನ ಮಗ ಕಿರಣ ಅದು ಎಲ್ಲೋಗ್ಯವನೋ ಏನೋ. ಇವಳು ಬೇರೆ ಯಾವ ಹುಡುಗಿನ ಲವ್ ಮಾಡ್ತಾ ಇದ್ದಾನೋ ಏನೋ ಅಂತ ಬೇರೆ ಹೇಳ್ತಾ ಇದ್ದಾಳೆ ಈ ಭಾಗ್ಯಮ್ಮ. ಇವನು ಲವ್ ಗಿವ್ ಅಂತ ಏನಾದರೂ ಮಾಡ್ತಾ ಇದ್ದಾನೇನೆ ಅವನು. ಹೆಂಗೋ ಗೊತ್ತಿಲ್ಲ ಕಣಮ್ಮ, ನನಗೇನು ಗೊತ್ತು. ಬರ್ಲಿ ಅವನು, ವಿಚಾರಿಸ್ತೀನಿ ಇವತ್ತು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೀವು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.